NCI ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ PH ನಾಯ್ಕೋಡಿ. ಸಮಾಜ ಸೇವಕ ರಾಜ್ಯ RTO ಅಧಿಕಾರಿಗಳ ಸಂಘದ ಅಧ್ಯಕ್ಷ ಮಲ್ಲಿಕಾರ್ಜುನ್ ಅವರ ಹುಟ್ಟುಹಬ್ಬದ ಅಂಗವಾಗಿ KR ಪೇಟೆ ತಾಲೂಕಿನ SSLC ಮತ್ತು PUC ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ, ಗುರುವಂದನಾ ಕಾರ್ಯಕ್ರಮ, ಅದ್ದೂರಿಯಾಗಿ ನಡೆದ ಪೌರಾಣಿಕ ನಾಟಕ ಪ್ರದರ್ಶನ, ಮುಗಿಲು ಮುಟ್ಟಿದ ಸಂಭ್ರಮ, ಕೇಕ್ ಕತ್ತರಿಸಿ ಸಂಭ್ರಮಿಸಿದ ಯುವಕರು. ಸ್ವಾರ್ಥವೇ ತುಂಬಿರುವ ಇಂದಿನ ಸಮಾಜದಲ್ಲಿ ಸಮಾಜಮುಖಿಯಾಗಿ ಕೆಲಸ ಮಾಡುವ ಮಲ್ಲಿಕಾರ್ಜುನ್ ಅವರಂತಹ ಹೃದಯವಂತರು ಬೇಕಾಗಿದ್ದಾರೆ ಎಂದು ಕಾಗಿನೆಲೆ ಕನಕ ಗುರುಪೀಠದ KR ನಗರ ಶಾಖಾ ಮಠದ ಶ್ರೀ ಶಿವಾನಂದಪುರಿ ಸ್ವಾಮೀಜಿ ಹೇಳಿದರು. ಅವರು ಕೃಷ್ಣರಾಜಪೇಟೆ ಪಟ್ಟಣದಲ್ಲಿ RTO ಮಲ್ಲಿಕಾರ್ಜುನ ಅಭಿಮಾನಿ ಬಳಗದ ವತಿಯಿಂದ ಮಲ್ಲಿಕಾರ್ಜುನ್ ಅವರ ಹುಟ್ಟುಹಬ್ಬದ ಅಂಗವಾಗಿ ಆಯೋಜಿಸಿದ್ದ ಪ್ರತಿಭಾ ಪುರಸ್ಕಾರ ಹಾಗೂ ಗುರುವಂದನಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದರು. ವರದಿ ಡಾಕ್ಟರ್ KR ನೀಲಕಂಠ್, ಕೃಷ್ಣರಾಜಪೇಟೆ, ಮಂಡ್ಯ. ಬುದ್ಧಿ ಕಡೆ ಹರೀಶಾ ನಿನ್ ಕೇಕ್ ಕಟ್ಟಿ. ಕೇಕ್ ಕಟ್ ಮಾಡಿ ಅವರು 3 ಜನ ಬಹಳ VIP ಕರೆಸಿ ಕಲ್ಪನೆ ಮಾಡೋದು ಇವತ್ತಿನ ಫ್ಯಾಷನ್ ಹುಟ್ಟುಹಬ್ಬ ಅಂತ ಹೇಳಿ. ಆದ್ರೆ ಬಹುಶಃ ಗ್ರಾಮೀಣ ಪ್ರದೇಶದ ಹಳ್ಳಿಯ ಕೃಷಿಕರ, ರೈತರ, ಕಾರ್ಮಿಕರ, ದುಡಿಯುವಂತರ ಮಕ್ಕಳುಗಳನ್ನ ಕರೆಸಿ ಗುರುಸಿ ಬಹುಶಃ ಈ ತರ ಒಂದು ವ್ಯವಸ್ಥೆ ಮಾಡಿದರೆ ಅದಕ್ಕೆ ನಾವು ಯಾವಾಗಲೂ ಕೂಡ ಆಭಾರಿಯಾಗಿರ್ತೀವಿ. ಇದ್ರ ಜೊತೆಗೆ ಈ ಮಲ್ಲಿಕಾರ್ಜುನ್ ಅಭಿಮಾನಿ ಸಂಘದವರಿಗೆ ನಾನು ಸಣ್ಣ ಕೋರಿಕೆ ಮಾಡಿ ಇಷ್ಟಪಡ್ತೀನಿ. ಏನಂತ ಹೇಳಿದ್ರೆ SSLC ಮತ್ತು PUC ಹೆಚ್ಚು ಅಂಕವನ್ನು ಪಡೆದವರಿಗೆ ಪ್ರತಿ ವರ್ಷ $20,000 ಕೊಡ್ತಾ ಇದೆ. ಅದು ತುಂಬಾ ಸಂತೋಷ ಪಡಬೇಕಾದ ವಿಚಾರ. ಆದ್ರೆ ಇಲ್ಲಿಷ್ಟು ಜನ ಇರೋಲ್ಲ, ಇವರೆಲ್ಲರೂ ಕೂಡ ಯಾವ ಕೋರ್ಸ್ ಮುಂದೆ ಹೋಗ್ತಾರೆ. ಇವರಿಗೆ ಆಯಾ ಕಾಲೇಜುಗಳಲ್ಲಿ ಎಷ್ಟೆಷ್ಟು ಪ್ರಮಾಣದಲ್ಲಿ ಡಿಸ್ಟಿಂಕ್ಷನ್ ಬಂದಿದ್ದಾರ, ಫಸ್ಟ್ ಕ್ಲಾಸ್ ಬಂದಿದ್ದಾರ, ಟಾಪರ್ಸ್ ಬಂದಿದ್ದಾರ, ಅದನ್ನು ಒಂದ್ಸರಿ ಗುರುತಿಸಿ ಮುಂದಿನ ಸರಿಯಿಂದ ದಯಮಾಡಿ ಈ ಮಕ್ಕಳಿಗೆ ಮತ್ತೆ ಸಿಕ್ಕುವಂತ ವ್ಯವಸ್ಥೆ ಮಾಡಿದ್ರೆ ಬಹುಶಃ ಈ ಹುಟ್ಟುಹಬ್ಬದ ಸಾರ್ಥಕತೆ ಹೆಚ್ಚು ಮಹತ್ವ ಅಂತ ಮಾತು ಈ ಸಂದರ್ಭದಲ್ಲಿ ತಮ್ಮೆಲ್ಲರೂ ಕೂಡ ಶುಭವನ್ನು ಕೋರಿ ಮಹಾಸಮಿತಿಯವರಿಗೆ ಅನಂತ ಧನ್ಯವಾದಗಳನ್ನು ಸಮರ್ಪಣೆ ಮಾಡಿ ನನ್ನ ಸಂದರ್ಭದಲ್ಲಿ ಸ್ಮರಣೆ ಮಾಡ್ತಾ ವೇದಿಕೆಯಲ್ಲಿ ದಿವ್ಯ ಸಾಹಿತ್ಯವನ್ನು ವಹಿಸಿರುವಂತಹ ಎಲ್ಲ ಹರಗುರು ಚರ್ಮುಕ್ತಿಗಳ ಪಾದಾದಿಗಳಿಗೆ ನನ್ನ ಕೃಷ್ಣಾಷ್ಟಮಿ ಪ್ರಣಾಮಗಳು ಸಮರ್ಪಣೆ ಮಾಡಿ ವೇದಿಕೆಯಲ್ಲಿರುವಂತಹ ಎಲ್ಲ ಅತಿಥಿ ಅಭ್ಯಾಗತರೇ, ಆಸ್ತಿಕ ಮನುಷ್ಯರೇ,
ಪ್ರತಿಭಾ ಪುರಸ್ಕಾರವನ್ನು ಸ್ವೀಕಾರ ಮಾಡಿಕೊಂಡಿರುವಂತಹ ಎಲ್ಲ ವಿದ್ಯಾರ್ಥಿನಿಯರೇ, ಪತ್ರಿಕಾ ಮಾಧ್ಯಮ ಸ್ನೇಹಿತರ ಸಹೋದರರೇ, ಹಾಗೆಯೇ ತಾಯಿಯಂದ್ರೆ ಹಾಗೂ ಪ್ರೀತಿ ಮಕ್ಕಳೇ, ಇವತ್ತಿನ ಬರ್ತ್ಡೇನ ಆಚರಣೆ ಮಾಡ್ಕೊಂಡಿರುವಂತಹ ಬರ್ತ್ಡೇ ಬಾಯ್ ಮಲ್ಲಿಕಾರ್ಜುನ್ ಅವರೇ, ಬಹುಶಃ ಇದುವರೆಗೆ ಮಾತಾಡುವಂತ ಎಲ್ಲ ಮಕ್ಕಳಿಗೂ ಕೂಡ ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತಾಡಿದ್ದಾರೆ. ನಾನು ಹೆಚ್ಚು ಸಮಯ ತಗೊಳ್ಳಲ್ಲ, ಯಾಕೆ ಅಂತಂದ್ರೆ ನಿಮ್ಮ ಕಾರ್ಯ ಪರೀಕ್ಷೆ ಮಾಡಕ್ಕೆ ಆಗ್ತಾ ಇಲ್ಲ. ನಾನು ನೋಡ್ತೇನೆ ಬಹಳ ಹೊತ್ತಿಲ್ಲ. ಎಲ್ಲ ಸನ್ಮಾನ ಮಾಡಕ್ಕೆ ಕರೆಸಿದ್ರೆ, ಪ್ರತಿಭಾ ಪುರಸ್ಕಾರ ಮಾಡಕ್ಕೆ ಕರೆಸಿದ್ದಾರೆ, ಕೊಡಿತಲೇ ಇದ್ದಾರೆ ಅಂತ ಹೇಳುವಂತ ಮನೋಭಾವನೆ ಬರೋದಿಲ್ಲ. ಯಾಕಂದ್ರೆ ಎಲ್ಲ ಮಕ್ಕಳ ಮನಸ್ಥಿತಿ ನನಗೆ ಗೊತ್ತಿದೆ. ನಾನು 49 ವರ್ಷ ನಾನು ಮಕ್ಕಳ ಜೊತೆ ಬೆಳೆದಿದ್ದು ಗೊತ್ತು. ನಾವು ಹೋಗ್ತೀವಿ. ಅದು ಈ ಸಂದರ್ಭದಲ್ಲಿ ನಾನು ಹೇಳೋದು ಇಷ್ಟವೇ, ಎಲ್ಲ ಪೋಷಕರ ಸಹಕಾರ, ವಿದ್ಯಾರ್ಥಿಗಳ ಶ್ರಮ, ಸಂಸ್ಥೆ ಮತ್ತು ಶಿಕ್ಷಕರ ಪರಿಶ್ರಮದಿಂದ ಬಹುಶಃ ಎಲ್ಲ ವಿದ್ಯಾರ್ಥಿಗಳು ಇವತ್ತು ಉತ್ತೀರ್ಣರಾಗಿದ್ವಿ. ಅದು ಉತ್ತಮ ದರ್ಜೆಗೆ. ಬಹುಶಃ ಸೀತಾರಾಮ್ ಮಾತಾಡುವಾಗ ಹೇಳ್ತಾ ಇದ್ರು, ಈ ಸರಿ ಪರೀಕ್ಷೆ ಹೇಗಿತ್ತು ಅಂತ ಹೇಳಿದ್ರೆ ಪಾರದರ್ಶಕವಾಗಿತ್ತು. ಈ ಸರಿ ನೀವು ಪಾಸ್ ಆಗಿದ್ರೆ ಮುಂದಿನ ದಿನಗಳು ಕೂಡ ನೀವು ಬಹುಶಃ ತುಂಬಾ ಚೆನ್ನಾಗಿ ಉಜ್ವಲ ಆಗುತ್ತೆ. ಯಾಕಂದ್ರೆ ಗ್ರೇಸ್ ಕೊಡ್ಲಿಲ್ಲ, ಮಾರ್ಕ್ ಪ್ರಾಕ್ಟೀಸ್ ಆಗಲಿಲ್ಲ, ಬೇರೆ ಇನ್ನೇನು ಚಟುವಟಿಕೆಗಳು ಆಗ್ತೇನೆ ಪೂರ್ಣ ಪ್ರಮಾಣದಲ್ಲಿ ನೀವು ಅಂಕಗಳನ್ನು ಪಡೆದು ಇವತ್ತು ಕೇಂದ್ರವಾಗಿದೆ. ಬಹುಶಃ ಮಲ್ಲಿಕಾರ್ಜುನ್ ಅವರು ಇಂತಹ ಕಾರ್ಯಕ್ರಮವನ್ನು ಉತ್ಪಾದನೆ ಮುಖಾಂತರ ಮಾಡೋದು ಬಹಳ ಒಂದು ವಿಶೇಷ. ತೆಗೆದುಕೊಂಡ ತಕ್ಷಣನೇ ನೀವೆಲ್ಲ ಸಮಾಜದಲ್ಲಿ ಯಶಸ್ವಿಗಳನ್ನ ಗಳಿಸಿದಿರಿ ಅಂತಲ್ಲ, ಅದು ಮೊದಲ ಮೆಟ್ಟಿಲು. ಇನ್ನು ರೆಂಬೆಗಳು ಸಾಕಷ್ಟು ಬೇರೆ ಬೇರೆ ಕಡೆ ಹೋಗ್ತಾ ಇರ್ತವೆ. ಒಳ್ಳೆ ಆರೋಗ್ಯವನ್ನ ಇಟ್ಕೊಳ್ಬೇಕು, ಒಳ್ಳೆ ಹವ್ಯಾಸಗಳನ್ನ ಬೆಳೆಸ್ಕೊಳ್ಬೇಕು, ಒಳ್ಳೆ ಅಭ್ಯಾಸಗಳನ್ನ ರೂಢಿಸ್ಕೊಳ್ಬೇಕು. ನಿಮ್ಗೆ ಯಾರು ಸಹಾಯ ಮಾಡಿದ್ರು, ತಂದೆ ತಾಯಿಗಳಿಂದ ಹಿಡಿದು ಬದುಕಿನಲ್ಲಿ ಯಾರ್ಯಾರು ನಿಮ್ಗೆ ಒಳ್ಳೆಯ ಮಾರ್ಗದರ್ಶನವನ್ನ ಮಾಡಿದ್ದಾರೆ ಅವರೆಲ್ಲರನ್ನೂ ಕೂಡ ನೆನೆಯುತ್ತಾ ನೀವು ಉತ್ತಮ ಬದುಕನ್ನ ಕಟ್ಟಿಕೊಂಡು ನಮ್ಮ ಜೀವನದ ಪ್ರಯಾಣವನ್ನ ಮುಂದುವರಿಸಬೇಕಾಗಿದೆ. ಆ ದೃಷ್ಟಿನಲ್ಲಿ ಈ ಒಂದು ಕಾರ್ಯಕ್ರಮ ಅದ್ಭುತವಾದ, ಇದೇ ರೀತಿಯ ಕಾರ್ಯಕ್ರಮದ ಮೂಲಕ ಇನ್ನು ಸಾಕಷ್ಟು ಜನರು ಈ ತಾಲೂಕಿನಲ್ಲಿ ನೀವು ಕೂಡ ಮಲ್ಲಿಕಾರ್ಜುನ್ ಸರ್ ರೀತಿ ಬೆಳೆಯಿರಿ. ಮುಂದೆ ಇಂಥ ಒಂದು ಸಮಾಜಮುಖಿಯಾದ ಕೆಲಸಗಳನ್ನ ಮಾಡಲಿಕ್ಕೆ ಇದು ಅತ್ಯುತ್ತಮವಾದಂಥ ಮಾರ್ಗ ಅಂತ ನಾನಾರು ಭಾವಿಸ್ತೀನಿ. ತಾವೆಲ್ಲರೂ ಕೂಡ ಈಗೇನು ಮಾರ್ಕ್ಸ್ ಗಳಿಸಿದಿರಿ, ಅದು ನಿಮ್ಮ ತಲೆಮಾರಿನ ವಿದ್ಯಾರ್ಥಿಗಳಿಗಂತೂ ಮುಂದೆ ಆರೋಗ್ಯದೇ ದೊಡ್ಡ ಸಮಸ್ಯೆ ಆಗ್ತಾ ಇದೆ. ಹಣವನ್ನು ಸಂಪಾದನೆ ಮಾಡ್ತಿದ್ರಿ, ಹೈಟೆಕ್ ಹಾಸ್ಪಿಟಲ್ಗಳಿಗೆ ಹೋಗ್ತಾ ಇದ್ರಿ, ಟ್ರೀಟ್ಮೆಂಟ್ ತಗೋತಾ ಇದ್ರಿ. ಹಿಂದೆ ಯಾರು ಕೂಡ ಹಾಸ್ಪಿಟಲ್ಗಳಿಗೆ ಹೋಗ್ತಿದ್ದವರು ಬಹಳ ಕಡಿಮೆ. ಆಹಾರ ಪದ್ಧತಿಯೇ ಆರೋಗ್ಯಕರವಾಗಿತ್ತು. ಈಗ ಎಲ್ಲಿ ಹೋದ್ರು ಕೂಡ ಯಾರೋ ದೊಡ್ಡವರು ಕೂಡ ಪಾನಿಪುರಿ, ಗೋಬಿ ಮಂಚೂರಿ ಹತ್ರ ಅಂಗಡಿ ಹತ್ರ ನಿಂತಿರಲ್ಲ. ನಿಂತಿರೋರೆಲ್ಲರೂ ಕೂಡ ನೀವೇ. ಹಾಗಾಗಿ ಬಹಳ ಮೊಬೈಲ್ ನಲ್ಲಿ ಚಾಟ್ಗಳು, ಸಣ್ಣ ಸಣ್ಣ ಜೋಕ್ಸ್ ಗಳಿಗೆ ಬಹಳ ಖುಷಿ ಪಡ್ತಾ ಇರ್ತೀವಿ. ಒಂದೊಂದು ಪ್ಲೇಟ್ ಪಾನಿಪುರಿ ತಿಂದಾಗಲೂ ಆನಂದಮಯವಾಗಿ ತಮ್ಮ ಮುಖಗಳಲ್ಲಿ ಅರಳುತ್ತಾ ಇರ್ತವೆ. ಆದ್ರೆ ಸಾಧನೆ ಮಾಡುವಂತಹ ದೃಷ್ಟಿ ಇದೆಯಲ್ಲ, ಜೀವನದಲ್ಲಿ ಒಬ್ಬ ಎಲ್ಲ ಹೋಟ್ಲಲ್ಲೋ ಮತ್ತೊಂದು ಕಡೆನೋ ತಮ್ಮ ಗೆಳೆಯರೊಂದಿಗೆ ಖರ್ಚು ಮಾಡುವುದಾಗಿತ್ತು. ಆದರೆ ಹುಟ್ಟಿದಬ್ಬವನ್ನ ಪ್ರತಿಭಾ ಪುರಸ್ಕಾರವಾಗಿ ಮಾರ್ಪಾಡು ಮಾಡಿ ಈ ಸಮಾಜಕ್ಕೆ ಇವತ್ತಿನ ಮಕ್ಕಳೇ ಮುಂದಿನ ಪ್ರಜೆಗಳು, ಇವತ್ತಿನ ನೀವು ಪ್ರತಿಭಾವಂತರೇ ಈ ದೇಶದ ಬೆನ್ನೆಲುಬು ಅಂತಕ್ಕಂಥ ದೃಷ್ಟಿಯನ್ನು ಇಟ್ಕೊಂಡು ಪ್ರತಿಭಾ ಪುರಸ್ಕಾರವನ್ನು ಮಾಡಿದ್ದಾರೆ. ಇದುವರೆಗೂ ಈ ಸ್ಪರ್ಧೆಗಳಾದಾಗ ನೀವೆಲ್ಲ ಏನ್ ಮಾಡ್ತಿದ್ರಿ, ಜಗ ಇತ್ತು, ಒಬ್ರಿಗೊಬ್ರು ಗಾಳಿ ಹೊಡ್ಕೊತಾ ಇದ್ರಿ. ಆದ್ರೂ ತೆಗಿನ ಹೋದ್ರೆ ಅದರೊಳಗೆ ಕುತ್ಕೊಳ್ತಿದ್ವಿ. ಧಗೆ ಇದ್ರು ನಾವು ತಡ್ಕೊಳ್ತೀವಿ, ಹೌದಾ? ಹೊಗೆ ಇದ್ರು ಬೇಕಾದ್ರೆ ತಡ್ಕೋಬಹುದು. ಹಗೆತನ ಇದ್ರೆ ತಡ್ಕೊಳ್ಳಿಕ್ಕೆ ಆಗೋದಿಲ್ಲ, ಬದುಕೊಳ್ಳಿಕ್ಕೆ ಆಗೋದಿಲ್ಲ ಅಂತಕ್ಕಂಥದ್ದನ್ನು ನಾನು ಕೇಳಿದೆ. ಇಲ್ಲಿ ಮಲ್ಲಿಕಾರ್ಜುನ್ ಅವರು ಈ ಪ್ರತಿಭಾ ಪುರಸ್ಕಾರ ಇರ್ಬೋದು, ಇಷ್ಟೆಲ್ಲ ಖರ್ಚು ಯಾವುದೋ ಒಂದು ಜಾತಿಗೋಸ್ಕರನೋ ಒಂದು ಸಮುದಾಯಕ್ಕೋಸ್ಕರನೋ ಮಾಡಿಲ್ಲ ಅಂತಕ್ಕಂಥದ್ದು. ನಾನು ಈ ಸಮುದಾಯದಲ್ಲಿ ಹುಟ್ಟಿದ್ದೇನೆ. ಹಾಗಾಗಿ ಈ KRPD ತಾಲೂಕಿನಲ್ಲಿರ್ತಕ್ಕಂಥ ಸರ್ಕಾರಿ ಶಾಲೆಯ ಇಡೀ ತಾಲೂಕಿನಲ್ಲಿರ್ತಕ್ಕಂಥ ಎಲ್ಲಾ ಸರ್ಕಾರಿ ಶಾಲೆಯ 2 ಮಕ್ಕಳನ್ನ ಆಯ್ಕೆ ಮಾಡಿಕೊಂಡು ಅವರಿಗೆ
ಉಪಸ್ಕಾರವನ್ನ ಮಾಡಬೇಕು ಅಂತಕ್ಕಂಥದ್ದು, ಬೆನ್ನು ಕಟ್ಟತಕ್ಕಂಥ ಕೆಲಸವನ್ನ ಮಾಡಬೇಕು ಅಂತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಆಲೋಚನೆಯನ್ನ ಮಲ್ಲಿಕಾರ್ಜುನರವರು ಮಾಡಿದ್ದಾರೆ ಅಂತಕ್ಕಂಥದ್ದು. ಜೊತೆಗೆ ನೋಡಿ, ಇಲ್ಲೇ ಮಾಡಬೇಕು ಅಂತೇನಿಲ್ಲ, ಜನ್ಮಸ್ಥಳ ಸ್ವರ್ಗಕ್ಕೆ ಸಮಾನ ಅಂತಕ್ಕಂಥದ್ದು. ಈ ಕೇರ್ಪೇಟೆ ತಾಲೂಕಿನಲ್ಲಿ ಮಲ್ಲಿಕಾರ್ಜುನರವರು ಹುಟ್ಟಿರೋದ್ರಿಂದ ಈ ಕಾರ್ಯಕ್ರಮನ, ಇಂಥ ಕಾರ್ಯಕ್ರಮವನ್ನ ಜನ್ಮಭೂಮಿಯಲ್ಲೇ ಮಾಡಬೇಕು ಅಂತಕ್ಕಂಥ ಉದ್ದೇಶವನ್ನು ಸಹ ಪರಾಕೊಂಡಿದ್ದಾರೆ ಅಂತಕ್ಕಂಥದ್ದು. ಇಂಥ 10 ಹಲವು ವಿಶೇಷಗಳನ್ನ ಒಳಗೊಂಡಂತಹ ಈ ಕಾರ್ಯಕ್ರಮ ಇದೆ ಅಂತಕ್ಕಂಥದ್ದು. ಫಲವಿಟ್ಟ ಮಾವು ಮೂಲಕ ಬಗ್ಗೆ ಇರ್ತ ಮಾವಿನ ಮರ ನೋಡಿ ಫಲ ಬಿಡ್ತಾ ಇದೆಯಲ್ಲ, ಫಲ ಬಿಟ್ಟ ಮಾವು ಪ್ರತಿ ಗ್ರಾಮಗಳಲ್ಲೂ ಕೂಡ ನಮ್ಮ ಮಲ್ಲಿಕಾರ್ಜುನ್ ಸರ್ ಅಂತವರು ಹುಟ್ಟಬೇಕು. ಈ ತಾಲೂಕಿನ ಬಡ ಕುಟುಂಬದಲ್ಲಿ ಹುಟ್ಟಿ ಸಾಧನೆ ಮಾಡಿದ ನಂತರ, ದೇವರು ಎಲ್ಲವನ್ನೂ ಕೊಟ್ಟ ನಂತರ ನಮ್ಮ ಕುಟುಂಬವನ್ನ, ನಮ್ಮ ಸಮಾಜವನ್ನ, ನಮ್ಮ ಎಲ್ಲ ಮಕ್ಕಳನ್ನ ಗುರುತಿಸಿ ಅವರು ಕೂಡ ಈ ದೇಶದ ಸತ್ಪ್ರಜೆಗಳಾಗಬೇಕು ಅಂತ ಹೇಳಿ ಇಂಥ ಕಾರ್ಯಕ್ರಮವನ್ನು ಪ್ರತಿ ವರ್ಷ ಅವರು ನಡೆಸ್ಕೊಂಡು ಬರ್ತಾ ಇದ್ದಾರೆ. ಪ್ರೀತಿಯ ಮಕ್ಕಳೇ, ನಿಮ್ಗೆ ಹೇಳೋದಾದ್ರೂ ಇಷ್ಟೇ, ನೀವೆಲ್ಲರೂ ಕೂಡ 21ನೇ ಶತಮಾನದಲ್ಲಿ ಸಾಕಷ್ಟು ಸೌಲಭ್ಯಗಳನ್ನ ಪಡ್ಕೊಂಡಿದ್ದೀರಿ, ಸಾಕಷ್ಟು ಏಳುಬೀಳುಗಳನ್ನ ಕಾಣ್ತಾ ಇದ್ದೀರಿ. ವೇದಿಕೆಯ ಮೇಲಿರ್ತಕ್ಕಂಥವರೆಲ್ಲರೂ ಕೂಡ ರೈತ ಕುಟುಂಬಗಳಲ್ಲಿ, ಬಡ ಕುಟುಂಬಗಳಲ್ಲಿ ಹುಟ್ಟಿ ಬೆಳೆದು ಸಾಧನೆ ಮಾಡಿದವರು. ಆ ತಲೆಮಾರು ಬೇರೆ. ನಿಮ್ಮ ತಲೆಮಾರಿಗೆ ಎಲ್ಲ ಸೌಲಭ್ಯಗಳನ್ನು ಕೂಡ ಮಲ್ಲಿಕಾರ್ಜುನ್ ಸರ್ ಅಂತ ಸಾಕಷ್ಟು ಸಮಾಜ ಸೇವಕರು ನಿಮಗೆ ಬೆನ್ನಿಂದ ಇದ್ದಾರೆ, ಎಲ್ಲ ಅನುಕೂಲಗಳನ್ನು ಕೂಡ ಮಾಡಿಕೊಡಲು ಬಂದಿದ್ದಾರೆ. ಆದ್ರೆ ನೀವು ಅದನ್ನ ಬಳಸ್ಕೊಳ್ಬೇಕು. ಬಡತನ ಇರಬೇಕು ಮನುಷ್ಯನಿಗೆ. ಬಡತನ ಇಲ್ಲ ಅಂದ್ರೆ, ಶ್ರಮ ಇಲ್ಲ ಅಂದ್ರೆ ನಾವ್ ಯಾವುದೂ ಸಾಧನೆ ಮಾಡಕ್ಕಾಗಲ್ಲ. ನೀವು ಮಾರ್ಕ್ಸ್ ತೆಗೆದುಕೊಂಡಿದ್ದೀರಿ ಅನ್ನೋ ಒಂದೇ ಕಾರಣದಿಂದ ವೇದಿಕೆಗೆ ಕರೆಸಿ ನಿಮ್ಗೆ ಬಹುಮಾನವನ್ನ ಇಲ್ಲಿ ಕೊಡ್ಲಾಗ್ತಾ ಇಲ್ಲ. ಆ ಬಹುಮಾನಕ್ಕಿಂತಲೂ ಹೆಚ್ಚಿನ ಬೆಲೆಯ ವಸ್ತುಗಳು ನಿಮ್ಮನೆ ಇರಬಹುದು, ಬೇರೆ ಬೇರೆಯವರು ಕೂಡ ಸನ್ಮಾನ ಮಾಡಬಹುದು. ಮುಂದೆ ದೊಡ್ಡ ದೊಡ್ಡ ಉದ್ಯೋಗಕ್ಕೆ ಹೋಗಿ ಮಲ್ಲಿಕಾರ್ಜುನ್ ಸರ್ ಅವರಿಗಿಂತ ದೊಡ್ಡ ವ್ಯಕ್ತಿಗಳಾಗಿ ದೇಶ ವಿದೇಶಗಳಿಗೂ ತಾವು ಹೋಗ್ಬಹುದು. ನಮ್ಮ ಶಂಕರ್ ಬೆಳ್ಳೂರು ಸರ್ ಬಂದಿದ್ದಾರೆ. ಕಳೆದ ಬಾರಿ ಕೂಡ ತಮಗೆ ವೃತ್ತಿ ಮಾರ್ಗದರ್ಶನ ಮಾಡಿದ್ರು. ಓದುವುದು ಎಷ್ಟು ಮುಖ್ಯವೋ ಬದುಕಿನಲ್ಲಿ ವೃತ್ತಿಯಲ್ಲೂ ಕೂಡ ಆಯ್ಕೆ ಮಾಡಿಕೊಂಡು ಯಶಸ್ಸನ್ನು ಗಳಿಸೋದು ಕೂಡ ಅಷ್ಟೇ ಮುಖ್ಯ. ಅದರ ಬಗ್ಗೆ ಅವರು ಕೂಡ ಡೀಟೇಲ್ ಆಗಿ ಮಾತನಾಡ್ತಾರೆ. ಓದಿ ಪ್ರತಿಭೆಯನ್ನ ಮಾಡಿದಿರಿ. ಈ ಬಾರಿ ಅಂತೂ ಯಾರು ಅತ್ಯುತ್ತಮವಾದ ಮಾರ್ಕ್ಸ್ ಅನ್ನ ತೆಗೆದುಕೊಂಡು ನೀವೆಲ್ಲ ಬಂದಿದ್ದೀರಿ. ಖಂಡಿತ ನೀವೆಲ್ಲ ಸಮಾಜದ ದೃಷ್ಟಿಯಲ್ಲಿ, ಇಲಾಖೆಯ ದೃಷ್ಟಿಯಲ್ಲಿ ತಾವು ಪ್ರತಿಭಾನ್ವಿತರು ಅಂತೇಳಿ ನಾವಾಗ್ಲೇ ಅವರ ಕಷ್ಟಪಟ್ಟು ಜಮೀನ ಮತ್ತು ಅವನು ಬೆಳೆದಂತಹ ಬೆಳೆಯಲ್ಲಿ ಅವನು ಕಷ್ಟಪಟ್ಟು 3 ಜನ ವಿದ್ಯಾರ್ಥಿಗಳನ್ನು ಸಹ ಒಂದು ವಿದ್ಯಾಭ್ಯಾಸ ಕೊಡಿಸಿ, ಉನ್ನತ ವಿದ್ಯಾಭ್ಯಾಸ ಕೊಡಿಸಿಕೊಂಡು ಅವನು ಓದಿಸ್ತಾ ಇದ್ದಾನೆ. ಇನ್ನೇನು ಆ ವಿದ್ಯಾರ್ಥಿಗಳ ವಿದ್ಯಾಭ್ಯಾಸ ಮುಗಿಯುತ್ತೆ. ಈ ರೈತನಿಗೆ ಏನೋ ಒಂದು ಕುತೂಹಲ, ನನ್ನ ಮಕ್ಕಳು ಎಷ್ಟು ಮಟ್ಟಿಗೆ ವಿದ್ಯೆ ಕಲಿತಿದ್ದಾರೆ ಅಂತೇಳಿ ನಾನು ಅವನ್ನ ಪರೀಕ್ಷೆ ಮಾಡಬೇಕು ಅಂತ ಹೇಳಿ 3 ಜನಕ್ಕೂ ಸಹ 1 ರೂಪಾಯಿ ನಾಣ್ಯ ಕೊಡ್ತಾನೆ. ನೋಡ್ರಪ್ಪ, ಇಷ್ಟು ದಿವಸ ನಿಮ್ಮನ್ನ ಕಷ್ಟಪಟ್ಟು ವಿದ್ಯಾಭ್ಯಾಸ ಕೊಡಿಸಿ ಇಷ್ಟು ದೊಡ್ಡವರನ್ನಾಗಿ ಮಾಡಿದ್ವಿ. ನಿಮ್ಮ ವಿದ್ಯಾಭ್ಯಾಸ ಎಷ್ಟು ಮಟ್ಟಿಗಿದೆ ಅಂತ ಹೇಳಿ ನಾನು ನಿಮ್ಮನ್ನ ಪರೀಕ್ಷೆ ಮಾಡಬೇಕಾಗಿದೆ. ನಿಮಗೆಲ್ಲ 3 ಸಹ 1 ರೂಪಾಯಿ ನಾಣ್ಯ ಕೊಟ್ಟಿದ್ದೇನೆ. ಈ ನಾಣ್ಯದಲ್ಲಿ 3 ಸಹ 3 ಕೊಠಡಿಗಳನ್ನು ಕೊಡ್ತೇನೆ. 3 ಜನರು ಸಹ 3 ಕೊಠಡಿಗಳ ಭರ್ತಿ ಆಗುವಂತಹ ವಸ್ತುಗಳನ್ನು ನೀವು ತುಂಬಿಸ್ಬೇಕು ಅಂತ ಹೇಳ್ತಾರೆ. ಆಗ ಒಬ್ಬ ಏನ್ ಮಾಡ್ತಾನೆ, 1 ರೂಪಾಯಿಗೆ ಎಷ್ಟು ಬರುತ್ತೋ ಹುಲ್ಲೇನ್ ಮಾಡ್ತಾನೆ, ಹುಲ್ಲು ತಂದು ಸುರಿತಾನೆ, ನೆಲಕ್ಕೆಲ್ಲ ಹುಲ್ಲು ತುಂಬ್ತಾನೆ. ಇನ್ನೊಬ್ಬ ಏನ್ ಮಾಡ್ತಾನೆ, ಕಡಲೆಪುರಿ ತಂದು ಕಡಲೆಪುರಿ ಸೇರ್ತಾನೆ. ಕೊನೆಗೆ ಏನ್ ಮಾಡ್ತಾನೆ, ಒಂದು ಮೇಣದ ಬತ್ತಿ ತಂದುಬಿಟ್ಟು ಒಂದು ರೂಮಲ್ಲಿ ಮೇಣದ ಬತ್ತಿ ಹಚ್ಚಿ ಇಡ್ತಾನೆ. ಆಗ ತಂದೆ 3 ಜನರನ್ನು ಪರೀಕ್ಷೆ ಮಾಡ್ತಾನೆ. ಅದರಲ್ಲಿ ಉತ್ತೀರ್ಣನಾದವನು 3ನೇ. ಏಕೆ ಅಂತಂದ್ರೆ ನಾವೆಲ್ಲ ಜ್ಞಾನದ ಸಂಪತ್ತನ್ನ ನಾವು ಬೆಳೆಸ್ಕೊಂಡು ಹೋಗ್ತಾ ಇರ್ತೇವೆ. ಆದ್ರೆ ನಾವೆಲ್ಲ ಯೋಚನೆ ಮಾಡಬೇಕು. ಒಂದು ಚಿನ್ನದ ಹಣತೆ ಹಚ್ಚಿದ್ರು ಸಹ ನಮಗೆ ಏನಾಗುತ್ತೆ, ಬೆಳಕು ನೀಡುತ್ತೆ. ಒಂದು ಮಣ್ಣಿನ ದೀಪ ಹಚ್ಚಿದ್ರು ಸಹ ಬೆಳಕು ಕೊಡುತ್ತೆ. ನಾವು ಶ್ರೀಮಂತ ಕುಟುಂಬದಲ್ಲಿ ಹುಟ್ಟಿದ್ದೇವೆ, ನಾವು ಉನ್ನತ ಶಾಲೆಗಳನ್ನು ಓದಬೇಕು ಅಂತ ಒಂದು ಕಡೆ ಆದ್ರೆ, ನಾವು ಬಡವರ ಕುಟುಂಬದಲ್ಲಿ ಹುಟ್ಟಿದ್ದೇವೆ, ನಾವು ಸರ್ಕಾರಿ ಶಾಲೆಗಳಲ್ಲಿ ಓದಬೇಕು ಅಂತ ಹೇಳಿ
ಒಂದು ಭಾಗ ಆಗುತ್ತೆ. ಇತ್ತೀಚಿನ ದಿನಗಳಲ್ಲಿ ಏನಾಗ್ತದೆ, ಸರ್ಕಾರಿ ಶಾಲೆಗಳು ಮುಚ್ಚುವಂತ ಕೆಲಸಗಳಾಗ್ತಾ ಇದೆ. ಎಷ್ಟೋ ಹಳ್ಳಿಗಳಲ್ಲಿ ಈಗಾಗಲೇ ಹಣ್ಣಿಂದ ಈ ಮಕ್ಕಳೇ ಪರವಾಗಿಲ್ಲ, ಚುರುಕಾಗಿದ್ದಾರೆ, ಫ್ಯಾಂಟಾಸ್ಟಿಕ್, ರೈಟ್. ನಾನು ಇದು ಕತೆ ಹೇಳಿ ಉದ್ದೇಶ ಇಷ್ಟೇ, ಆನೆಗಳಿಗಾಗಿ ಕೋತಿಗಳಿಗಾಗಿ ಜೀವನದಲ್ಲಿ ಆಯ್ಕೆ ಮಾಡ್ಕೊಳ್ಳೋ ಸ್ವಾತಂತ್ರ್ಯ ಅಥವಾ ಅವಕಾಶ ಇಲ್ಲ. ಯೋಚನೆ ಮಾಡಿ ನೋಡಿ, ಆನೆ ತನ್ನ ಶಕ್ತಿ ಉಪಯೋಗಿಸ್ಕೊಂಡೇ ಬದುಕಬೇಕು, ಕೋತಿ ಏನಾದ್ರು ತಿನ್ಬೇಕು ಅಂದ್ರೆ